ಏನ್ ಗುರು ನಿನ್ನ ಅದೃಷ್ಟ. ನಮ್ಗೊಂದೊಂದು ಹುಡುಗಿಯರು ಸಿಗೋದೇನೆ ಕಷ್ಟ. ಅಂತದ್ರಾಗ ಇಬ್ಬಿಬ್ರು ಹುಡುಗಿಯರನ್ನ ಕ್ಯಾಚ್ ಹಾಕೊಂಡು ನೆಮ್ಮದಿಯಾಗಿದೆಯಲ್ಲ. ಏನೋ ನಿನ್ನ ಅದೃಷ್ಟ. ನನಗಂತೂ ಹೊಟ್ಟೆಲ್ಲ ಉರಿತೈತೆ ನನಗಂತೂನು. ಯಪ್ಪ ಏನು ಮಾಡೋದು ಏನು ಬಿಡೋದು ಅಂತ ನನಗಂತೂ ಅರ್ಥನೇ ಆಗೋದಿಲ್ಲ. ಆದ್ರೆ ನಿನಗೆ ನೋಡು ಎರಡೆರಡು ಹುಡುಗಿಯರು ಏನು ಆರಾಮಾಗಿ ನೋಡ್ಕೊಂತಾರೆ. 3 ದಿನ ಇವಳ ಮನೆಗೆ 3 ದಿನ ಅವಳ ಮನೆಗೆ ಅನ್ನಂಗೆ ನೆಮ್ಮದಿಯಾಗಿದೆಯಾ. ಆದರೆ ನನ್ನ ಬಾಳು ನೋಡು ಬೀದಿ ಬೀದಿ ಪಾಲಾಗೋಗ್ಬಿಟ್ಟೈತೆ. ಒಂದು ಹುಡುಗಿನಾದರೂ ಕೊಡೋದು ಬೇಡವಲ್ಲ ನನಗೆ. ಒಂದು ಹುಡುಗಿನೂ ನನ್ನನ್ನು ಕ್ಯಾರೆ ಅಂತನೂ ಅನ್ನೋದಿಲ್ವಲ್ಲ. ಎಲ್ಲೋ ಮಚ್ಚೆ ಐತೆ ಅಂತ ಅನಿಸ್ತದೆ ನನಗೆ. ಅದಕ್ಕೆ ಮಚ್ಚೆ ಇರೋದಕ್ಕೇನೆ ಹಿಂಗೆಲ್ಲ ಹುಡುಗಿಯರು ನನಗೆ ಸಿಕ್ಕಿರೋದು. ನಾವು ಒಂಥರ ನೋಡಕ್ಕೆ ಒಂಚೂರು ಚೆನ್ನಾಗಿದೀವಲ್ಲ, ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಆಗ್ಬಿಟ್ಟವ್ರು ನನಗಂತೂ. ಬೇಡ 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 ಅಂದ್ರೂ ಬಂದು ಬೀಳ್ತಾರೆ. ಅಷ್ಟು ಫ್ಯಾನ್ ಫಾಲೋಯಿಂಗ್ ಆಗ್ಬಿಟ್ಟೈತಿ. ಏನು ಮಾಡ್ತೀಯಾ ಹಂಗೆ. ಬಿಡೋ, ನೀನು ತಲೆ ಕೆಡಿಸ್ಕೊಬೇಡ. ನಿನ್ಗೂ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ನನ್ನ ಕರ್ಮುಖಿ ಬಂಗಾರಮ್ಮನ ಮಗಳು ಸವಾಸ ನನಗೆ ಸಾಕಾಗೋಗ್ಬಿಟ್ಟೈತೆ. ಈ ಬಂಗಾರಮ್ಮನ ಮಗಳ ಅವಶ್ಯಕತೆ ನನಗಂತೂ ಇಲ್ಲ. ಈ ಬಂಗಾರಮ್ಮನ ಮಗಳು ಅವಳ ಸವಾಸ ಯಪ್ಪ ಬೇಡಪ್ಪ ನನಗೆ. ಅವ್ರು ಕೂಡ ಟಾರ್ಚರ್ಗೆ ನೇಣಾಕಬಿಡ್ಬೇಕು ಅಂತ ಅನಿಸ್ತೈತೆ ನನಗಂತೂ. ಆದರೆ ಏನು ಮಾಡೋಣ, ನೇಣಾಕೊಳ್ಳೋಕ್ಕಾಗಲ್ವೇ. ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಅವಳ ಮನೆಗೆ ಇರಬೇಕಾಗಿರೋದು. ಇವಾಗ ಸೋಮವಾರ ಮಂಗಳವಾರ ಬುಧವಾರ ಒಂದು ಅವಳ ಮನೆಗೆ ಇರಬೇಕಿತ್ತಲ್ಲ. ಒಂದಿನ ಎಲ್ಲೋ ಎಸ್ಕೇಪ್ ಆಗಿದೆ ಅಂತ ಈಗ ಮತ್ತೆ ಅವಳ ಮನೆಗೆ ಇರಿಸ್ಕೊಂಡವಳೆ. ಅವಳ ಮನೆಗೆ ಇರಕ್ಕೆ ನನಗಂತೂ ಇರಿಟೇಷನ್ ಆಗ್ತೈತೆ ನನಗೆ. ಹ್ಞೂ ಹೇಳು, ಹುಟ್ಟು ಬಜಾರಿರು ಅವ್ರಂತೂ. ಅವ್ರ ಮನೆಗಂತೂ ಇರೋಕ್ಕಾಗಲ್ಲ. ಹ್ಞೂ, ಬಜಾರಿ ಅಂತ ಹೇಳ್ಬಿಟ್ಟು ಕೇಳ್ತೀಯಾ? ಹುಟ್ಟು ಬಜಾರಿ. ಏನು ಮಾಡೋಕ್ಕಾಗಲ್ಲ ಬಿಡು. ಕಟ್ಕೊಂಡ್ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಓ, ನಮ್ಮ ಅತ್ತೆ ತಗ ಜಗಳಾಡ್ತಿದ್ನಲ್ಲ ಅವಯ್ಯ. ಅಣ್ಣೋ, ಅಣ್ಣ, ನೀವು ಅದೇ ನಮ್ಮ ಅತ್ತೆ ಬಂಗಾರಮ್ಮ ಅಂತ ಜಗಳಾಡ್ತಿದ್ರಲ್ಲ. ಅಯ್ಯೋ, ಅಮ್ಮನ್ ಸುದ್ದಿ ಹಚ್ಬೇಡ್ರಿ ನನಗೆ. ಮೈಯೆಲ್ಲ ಉರ್ದೋಗ್ತೈತೆ. ಇವತ್ತು ಎರಡರಾಗ ಒಂದು ಆಗ್ಲೇಬೇಕು ಇವತ್ತು. ಅವಳನ್ನಂತೂ ಕರ್ಕೊಂಡೋಗಿ ನಮ್ಮ ಮನೆಗೆ ಕೆಲ್ಸದಾಳ್ ಮಾಡ್ಕೊತೀನಿ ನೋಡ್ತಾ ಇರ್ರಿ. 5 ಲಕ್ಷ ರೂಪಾಯಿಗೆ ನಾಮ ಹಾಕ್ಬಿಡ್ಲು ನನಗೇನೆ. ಎಷ್ಟು ಅಂತ ನಾನು ಕಾಯ್ಲಿ, ಎಷ್ಟು ಅಂತ ನಾನು ಮಾಡ್ಲಿ. ಎಲ್ಲ ಸೇರಿ ಕೊನೆಗೆ ನಾ ಮನೆನೇ ಹಾಕ್ಬಿಟ್ಲು ನನಗಂತೂ. ಅದಕ್ಕೆ ಇವತ್ತು ಬಿಡಬಾರ್ದು, ಇವತ್ತು ಎಳ್ಕೊಂಡು ಹೋಗ್ಬೇಕು ನಮ್ಮ ಊರಿಗೆ ಅಂತ ಹೇಳ್ಬಿಟ್ಟು ನಾನೇ ಬಂದಿದ್ದೀನಿ. ಅಣ್ಣ, ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ? ನಿಜವಾಗ್ಲೂನಾ? ಇನ್ನೇನೋ ಬಿಟ್ಬಿಟ್ಟು ಹೋಗಕ್ಕಾಗ್ತೈತಾ? ಅಷ್ಟೊಂದು ಲಕ್ಷ ದುಡ್ಡೆಲ್ಲ ನುಂಗಾಕವ್ರೆ. ಎಷ್ಟು ಸಲ ಫೋನ್ ಮಾಡಿದ್ರು ಎತ್ತಲ್ವಲ್ಲ ಅವಳು. ಇನ್ನು ಎಷ್ಟು ದುರಂಕಾರ ಇರಬೇಡ. ಮೊನ್ನೆಲ್ಲ ಹೋಗ್ತೋಗಿದ್ದೀನಿ. ನನ್ನ ಫೋನ್ ರಿಸೀವ್ ಮಾಡಲೇಬೇಕು ಅಂದ್ರೆ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಕೈ ಎತ್ತಿ ಬಿಡದ. ನನಗೆ ಹೆಂಗೆ ಉರಿತೈತೆ ಮೊಯ್ಯಿ ಅಂತ ಹೇಳಿದ್ರೆ ತಡ್ಕೊಳಕ್ಕಾಗ್ತಿಲ್ಲ. ಅಮ್ಮನ್ ಜುಟ್ಟು ಹಿಡ್ಕೊಂಡಲ್ಲ ಬಾರ್ಸನ ಬಂಗಾರಮ್ಮಂಗೆ ಅಂತ ಅನಿಸ್ತೈತೆ. ಇವತ್ತು ಅದು ಏನಾರ ಆಗ್ಲಿ, 4 ಬಿಟ್ಟಾದ್ರೂ ಪರವಾಗಿಲ್ಲ. ಆ ಬಂಗಾರಮ್ಮನ ಇವತ್ತು ನಮ್ಮ ಮನೆಗೆ ಎಳ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಕೇಳು, ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನನ್ನ ಹೆಂಡತಿ ಹತ್ರ ಬಿಡ್ತೀನಿ. ಬೊಗ್ಗುಸ್ತಾಳವಾಗ. ಯಾರನ್ನ ಬೇಕಾಗಿರೋರು ಬಂದು 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಗ್ಲಿ. ಇಲ್ಲ ಅಂತ ಹೇಳಿದ್ರೆ ಹಾಳಾಗಿ ಆಳ್ ಬಿದ್ದು ಅಲ್ಲೇನೆ ಹೋಗ್ಬಿಡ್ಲಿ. ನನಗೇನು ಬೇಜಾರಿಲ್ಲ. ನಾನಂತೂ ಇವತ್ತು ಬಿಡಲ್ಲ ಅವಳನ್ನ. ಕರ್ಕೊಂಡು ಹೋಗೇ ಹೋಗ್ತೀನಿ. ಆ ಎಂತ ಒಳ್ಳೆ ಸುದ್ದಿ ಹೇಳ್ಬಿಟ್ರಿ ನೀವಂತೂನೇ. ಬಹಳ ಒಳ್ಳೆ ಸುದ್ದಿನೇ ಹೇಳ್ಬಿಟ್ರಿ. ನನಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಐತೆ. ಎಷ್ಟು ಒಳ್ಳೆ ಸುದ್ದಿ ಇದು. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಮ್ಮ ಅತ್ತೆನ ನನ್ನ ಹೆಂಡತಿನ ಇಬ್ಬರನ್ನೂ ಕರ್ಕೊಂಡೋಗಿ. ದಯವಿಟ್ಟು ಇರ್ಸ್ಕೊಳಕ್ ಮಾತ್ರ ಹೋಗ್ಬೇಡಿ. ಇಲ್ಲಂತೂ ಇರೋದು ನನಗಂತೂ ಇಷ್ಟನೂ ಇಲ್ಲ. ಹೆಂಗೋ ಒಬ್ಳೆ ಅವಳು ನನ್ನ ಹೆಂಡತಿ ಜೊತೆ ಚೆನ್ನಾಗಿರೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಇವಳು ಬಹಳ ತೊಂದರೆ ಕೊಡ್ತಾಳೆ ನನಗಂತೂ. ನಮ್ಮ ಅತ್ತೆ ನನ್ನ ಹೆಂಡತಿ ಇಬ್ರು ನೋಡಿ, ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಕರ್ಕೊಂಡು ಹೋಗಕ್ಕೆ. ಇದೇನೋ ನಿನ್ನ ಹೆಂಡ್ತಿನ ನೀನೇ ಕಳಿಸ್ಕೊಡ್ತಾ ಇದೀಯಾ? ಕಲೀಲಿ ಮಗ, ಬುದ್ಧಿ ಕಲೀಲಿ. ಚೆನ್ನಾಗಿ ಕಲೀಲಿ ಬುದ್ಧಿನ. ಅವಾಗೇನೆ ತಾನೇ ಎಲ್ಲ ಅರ್ಥ ಆಗದ. ಅವಳಿಗೂನು ಚೆನ್ನಾಗಿ ಗೋಳಾಡ್ಸಿದ್ರೇನೆ ಅರ್ಥ ಆಗ್ತದೆ. ಹಿಂಗೆ ಇದ್ರೆ ಈ ಸಖತ್ ದುರಂಕಾರ ಅವಳಿಗೆ. ಹಂಗಂತ ಹೆಂಡ್ತಿನೇ ಕಳಿಸ್ಕೊಟ್ರೆ ಅದು ನ್ಯಾಯನೇನೋ? ನ್ಯಾಯನೋ ಧರ್ಮನೋ ನೀತಿನೋ ಅದೆಲ್ಲ ನನಗೆ ಹಾಕ್ಬೇಕು. ಕಳಿಸ್ಬೇಕು ಅಂದ್ಮೇಲೆ ಕಳಿಸ್ತಿರ್ತೀನಿ ಅಷ್ಟೇನೆ. ನೋಡಿ, ದಯವಿಟ್ಟು ಕರ್ಕೊಂಡೋಗಿ. ನನಗಂತೂ ಹೇಳಿದ್ನಲ್ಲ, ಅವಳಿಂದ ಸಾಕಾಗೋಗ್ಬಿಟ್ಟೈತೆ ಅಂತ. ನನಗಂತೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ದಯವಿಟ್ಟು ಕರ್ಕೊಂಡೋಗ್ಬಿಟ್ಟು ಅದು ನಿಮ್ಗೆ ಇಷ್ಟ, ನಿಮ್ಗೆ ಏನು ಮಾಡಬೇಕು ಅಂತ ಅನಿಸ್ತದೋ ಅದನ್ನ ಮಾಡಿ ಆರಾಮಾಗಿ. ಅದೇನೋ ಹೇಳ್ತಾರಲ್ಲ, ಕೆಲಸನ ಮಾಡಿಸ್ಕೊಳ್ಳಿ, ಕಸನ ಗುಡಿಸಿ, ಚರಂಡಿನ ಬಾರಿಸಿ. ದಯವಿಟ್ಟು ನಮ್ಮ ಅತ್ತೆ ನನ್ನ ಹೆಂಡತಿನ ಕರ್ಕೊಂಡೋಗ್ಬಿಡಿ. ಬನ್ನಿ ಬನ್ನಿ ಬನ್ನಿ, ಮನೆ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ದೇವ್ರೆ! ಇವ್ನೆಂತ ಅಳಿಯರ್ ಬಿಡ. ಅಲ್ಲ ಬಂಗಾರಮ್ಮ ಎಷ್ಟನ ಇದ್ ಮಾಡ್ಲಿ, ಇವ್ನು ಹೋಗಿ ಹೋಗಿ ಅವ್ರ ಅತ್ತೆನೇನೆ ಕಳಿಸ್ಕೊಡ್ತಾನೆ, ಹೆಂಡ್ತಿನೂ ಸೇರಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾವನಲ್ಲ. ಒಳ್ಳೆ ಕತೆ ಆಯ್ತು. ಹೋದ್ರೆ ಹೋಗ್ಲಿ ಬಿಡು, ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ. ಯಾಕೆ ಸುಮ್ಮನೆನೆ ಏನೋ ಒಂದು ಆಗ್ತೈತೆ. ಆದ್ರೆ ಊರಿಗೆ ಬಂದಿರೋ ದೊಡ್ಡ ಕರ್ಮ ತಪ್ಪು. ಆ ದೇವಿನೇ ಊರಾಚೆ ಹೋಗಂಗೆ ಮಾಡ್ತಾವಳೆ ಅಂತ ಅನ್ನಿಸ್ತೈತೆ ಅಲ್ವಾ. ಬಿಡು. ಈ ವಿಷಯ ಎಲ್ರಿಗೂ ನಾಳೆಗೆ ಊರೂರಿಗೆ ಗೊತ್ತಾಯ್ತದೆ, ಬಂಗಾರಮ್ಮನ ಯೋಗ್ಯತೆ ಏನು ಅಂತೇಳಿ. ಯಮ್ಮ ಅಷ್ಟು ದೌಲತ್ತಾಗಿ ಮೆರೆದೋಳು ಇವತ್ತು ಬೀದಿಗೆ ಬಂದ್ಬಿಟ್ಲಾ. ಹೆಂಗೋ ಒಳ್ಳೆತನ ಅನ್ಕೊಂಡು ಬುದ್ಧಿ ಕಲ್ತ್ಕೊಂಡ್ರೆಲ್ಲ ಸಂದಕ್ಕೆ ಏನಿ ಆಗವ್ರೆ. ಹಿಂಗೆಲ್ಲ ಆಡ್ದವ್ರೆಲ್ಲ 420ಗಳಾಗೆ ಏನಿಯೋ ಹೋಗಿರೋದು. ಬಂಗಾರಮ್ಮ, 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 ಅತ್ತೆ, ಅತ್ತೆ. ಅಬ್ಬಬ್ಬಬ್ಬಬ್ಬ! ಏನ್ ನಾಟಕಗಳು ಆಡ್ತೀರಾ? ವಾರ ಕೊಟ್ಟಿದ್ದಾಯ್ತು, 10 ದಿನ ಕೊಟ್ಟಿದ್ದಾಯ್ತು, 15 ದಿನ ಕೊಟ್ಟಿದ್ದಾಯ್ತು, ತಿಂಗಳು ಕೊಟ್ಟಿದ್ದಾಯ್ತು. ಅಮ್ಮ ಮಗಳಿಗೆ ಅವಾರ್ಡ್ ಕೊಡ್ಬೇಕು. ಅಣ್ಣ, ಇನ್ನೊಂದು ವಾರ ಟೈಮ್ ಕೊಟ್ಬಿಡಿ. ಇನ್ನೊಂದು ವಾರದಾಗ ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ. ಸುತ್ತಮುತ್ತ ಅವರು ಇವ್ರನ್ನೂ ಎಲ್ಲ ಕೇಳಿ ಬಂಗೋಗಿ ನನ್ನ ಹತ್ರ ಮಾತ್ರ ಎಲ್ಲರೂ ದುಡ್ಡು ಇಸ್ಕೊಳ್ಳೋರು. ಅದೇ ನಾನು ಕೇಳಿದಾಗ ಯಾರು 10 ಪೈಸಾ ಕೊಡ್ತಿರಲಿಲ್ಲ. ನಿಮ್ಮ ಕೈ ಮುಗಿತೀನಿ ಅಣ್ಣ, ಇನ್ನೊಂದು ವಾರ ಟೈಮ್ ಕೊಡಿ. ಏನಾರ ಒಂದು ವ್ಯವಸ್ಥೆಯ ಮಾಡ್ಕೊತೀನಿ. 5 ಲಕ್ಷ ರೂಪಾಯಿ ಒಂದ್ಸಕ್ಕೆ ಭಾಳ ಕಷ್ಟಪಟ್ಬಿಟ್ಟೆ ನಾನಂತೂ. ಹೆಂಗನ ಮಾಡಿ ಏನಾರ ಮಾಡಿ ವಾಪಸ್ಸು ಇದು ಮಾಡಬೇಕು, ಹೆಂಗೋ ಕೊಟ್ಬಿಡ್ಬೇಕು ನಿಮಗೆ ಅಂತ. ಆಗ್ಲೇನೇ ಇಲ್ಲ ನನಗಂತೂ. ಏನಾರ ಮಾಡ್ತೀನಿ ಅಣ್ಣ. ದಯವಿಟ್ಟು ದಯವಿಟ್ಟು ನೀವು ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ನನಗೆ. ಒಂದು ಸ್ವಲ್ಪ ದಿನ ಅಷ್ಟೇನೆ ಎಲ್ಲ ತೀರಿಸ್ಬಿಡ್ತೀನಿ. ಹೌದು, ನಾವು ಬೀದಿ ಬಿಕಾರಿಗಳಾಗ್ಬಿಟ್ಟಿದ್ದೀವಿ ಅಂತ ಗೊತ್ತು. ಆದರೆ
ಆದರೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹಿಂಗೆ ಆಗೋಗ್ಬಿಟ್ಟೈತೆ. ನಾನು ಎಲ್ಲನೂ ಸರಿ ಮಾಡ್ತೀನಿ ಅಣ್ಣ, ಕೊಟ್ಬಿಡ್ತೀನಿ, ಸರಿನಾ? ನಿನ್ನ ಮಗಳನ್ನ ನಂಬಂತ ಮೂರ್ಖು ನನ್ನ ಮಗ ನಾನಲ್ಲ. ನನಗೇನೆ ಜಮೀನ್ ಐತೆ ಅದು ಇದು ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ಟು ಏನ್ ಮಾಡ್ದೆ ನೀನು? ನನ್ನ ಹತ್ರ 5 ಲಕ್ಷ ಪೀಕ್ ಇದ್ದಲ್ದೆ ನಂದೇ ಎಲ್ಲ ಮಾರ್ಬಿಟ್ಟು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ದೌಲತ್ ಮಾಡ್ದಲ್ಲ. ನಿನ್ಗಂತೂ ಸರಿಯಾಗಾಯ್ತು ನೋಡು. ನೀನ್ ನಾವೇನ ಬಟ್ಟೆ ಬರೈದ್ರೆ ಎತ್ಕೊಂಡ್ಬಿಟ್ಟು ಬರ್ರಿ ಇಬ್ರು ಒಂದ್ ಬ್ಯಾಗ್ ಹಾಕೊಂಡು, ಇಲ್ಲಾಂದ್ರೆ ಹಿಂಗೆ ಬರ್ರಿ, ನನಗೆ ಏನ್ ತೊಂದ್ರೆ ಇಲ್ಲ. ಅಲ್ಲೇ ಬಿದ್ದಿರೋ ಹಳೆ ಬಳೆ ಬಟ್ಟೆ ಇದ್ರೆ ನಾನು ಎಂಟಿದ್ದು ನಾನೇನ್ ಕೊಡ್ತೀನಿ ಹಾಕಳಿವ್ರಂತೆ. ಈಗ ಫಸ್ಟ್ ಬನ್ನಿ, ಇಬ್ರು ಬನ್ನಿ, ಬರ್ರಿ ಕಾರತ್ ಬನ್ನಿ, ಇಬ್ರು ಕರ್ಕೊಂಡು ಹೋಗಿ ನಮ್ಮ ಮನೆ ಕೆಲ್ಸಕ್ಕೆ ಹಾಕತ್ತೀನಿ. ಸಾಯ ತನಕ ಕೆಲಸ ಮಾಡ್ಕೊಂಡು ಬಿದ್ದಿರಿ, ಅವಾಗ ಬುದ್ಧಿ ಬರ್ತತೆ. ನೀವ್ ಅಲ್ಲಿ ಇರೋದ್ ನೋಡಿ ಯಾರಿಗಾನ ಬೇಜಾರಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರೆ ಕರ್ಕೊಂಡು ಹೋಗ್ಲಿ, ಇಲ್ಲ ಅಂತಂದ್ರೆ ಬೇಡ. ಅಣ್ಣ, ಇವಾಗ ನಮ್ಮನ್ನು ನೀವು ಕರ್ಕೊಂಡು ಹೋದ್ರೂ ಯಾರು ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗಿಲ್ಲ. ಎಲ್ಲರೂ ಬಿಟ್ಬಿಡ್ತಾರೆ. ವಾಪಸ್ ಯಾರು ಕರ್ಕೊಂಡು ಬರ್ತಾರೆ? ನನ್ನ ಗಂಡಂಗೆ ನಾನು ಯಾರು ಅಂತಾನೆ ಗೆಪ್ತಿಲ್ಲ. ನನ್ನ ಸೊಸೆಗೂ ನನ್ನ ಮಗಂಗೂ ಬೇಕಾಗಿಲ್ಲ. ಹೊಳಿ ಮೈಯನ ಹತ್ರ ಕಾಸಿಲ್ಲ, ಏನೂ ಇಲ್ಲ. ನೀವು ನನ್ನನ್ನು ಕರ್ಕೊಂಡು ಹೋದ್ರೂ ಯಾರು ನಮ್ಮನ್ನ ಮೂಸು ನೋಡಲ್ಲ. ನಾವು ಅಲ್ಲೇ ಸಾಯ್ಬೇಕಾಗ್ತೈತೆ. ಅಲ್ಲಿಂದ ದುಡ್ಡು ಯಾರ ಹತ್ರನೂ ಇಸ್ಕೊಳಕ್ಕಾಗಕ್ಕಿಲ್ಲ. ಇಲ್ಲೇ ಇನ್ನೊಂದು ವಾರ ಅವಕಾಶ ಕೊಟ್ಬಿಡಿ, ದಯವಿಟ್ಟು ಇನ್ನೊಂದು ವಾರ ಅವಕಾಶ ಮಾಡಿಕೊಡಿ. ಹೆಂಗೋ ನಾನು ಇವ್ರ ತಗ ಅಡ್ಜಸ್ಟ್ ಮಾಡಿಬಿಟ್ಟು ನಿಮ್ಗೆ ಕೊಟ್ಬಿಡ್ತೀನಿ. ಅತ್ತೆ ಸುಮ್ಮನೆ ಶ್ರಮ ಯಾಕತ್ತೆ ತಗತ್ತೀರಾ? ನಂಗೂ ಅರ್ಥ ಆಗ್ತದತ್ತೆ ನಿಮ್ಮ ಕೈಲಿ ಒಂದ್ಸಕ್ ಆಯ್ತಿಲ್ಲ ಅಂತ. ನಾನು ಪ್ರಯತ್ನ ಪಟ್ಟೆ ಅತ್ತೆ, ದುಡ್ಡೆಲ್ಲ ಒಂದ್ಸಲ ಮಾಡೋಣ ಅಂತ ಹೇಳ್ಬಿಟ್ಟು ಭಾಳ ಪ್ರಯತ್ನ ಪಟ್ಬಿಟ್ಟೆ. ಆದ್ರೆ ಏನು ಮಾಡಿದ್ರು ಛೇ ಆಯ್ತಾನೆ ಇಲ್ಲ. ಏನು ಮಾಡ್ರು ಒಂದ್ಸಕ್ ಆಯ್ತಿಲ್ಲ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನೂ ಏನಾರ ಕಷ್ಟಪಟ್ಟು ನನ್ನ ಕೈಲಾದ್ರೆ ಅಡ್ಜಸ್ಟ್ ಮಾಡ್ಬಿಟ್ಟು ನಿಮ್ಗೆ ಬಿಡಿಸ್ಕೊಂಡು ಹೋಗ್ತೀನಿ. ನೀವು ಆರಾಮಾಗಿ ತೆಪ್ಪಗೆ ನೀವು ಮನೆಗೆ ಹೋಗಿ, ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡಿರಿ. ಅಷ್ಟಾಗಿ ನಾನೇ ಬಂದ್ಬಿಟ್ಟು ಏನೋ ಮಾಡಿ ಬಿಡಿಸ್ಕೊಂಡು ಹೋಗ್ತೀನಿ. ಏನು ಮಾಡೋಕ್ಕಾಗಕ್ಕಿಲ್ಲ ಅತ್ತೆ. ನಿಂಗೆಲ್ಲ ದುಡ್ಡು ತಗೊಬಿಟ್ಟು ಮಜಾ ಮಾಡಿದ್ರೆ ಬಂದು ಅನ್ಭವಿಸ್ಬೇಕಾಗಿರೋದು ಹಿಂಗೆ ನೆನೆಯ. ಬಟ್ಟೆಯ ತಗೊಂಡೋಗಿ ಅತ್ತೆ. ಆಮೇಲೆ ನಿಮ್ಗೆ ಅಮ್ಮನ ಜಾಕೆಟ್ ಗಿಕೆಟ್ ಇಡಿಸ್ಲಿಲ್ಲ ಅಂತಂದ್ರೆ, ಡ್ರೆಸ್ ಇಡಿಸ್ಲಿಲ್ಲ ಅಂದರೆ ಹಾಕೊಳಕ್ಕಾಗಕ್ಕಿಲ್ಲ ಅಲ್ವಾ? ತಗೊಂಡೋಗಿ. ರೀ, ಇದೇನ್ರಿ ನೀವು ಗಂಡ ಆಗ್ಬಿಟ್ಟು ಹಿಂಗೆ ಹೇಳ್ತಿದ್ರಲ್ಲ, ನನ್ನ ಕೂಲಿ ಕಳಿಸ್ತಿದ್ರಲ್ಲ, ಇವ್ರ ಮನೆ ಜೀತು ಕಳಿಸ್ತಿದ್ರಲ್ಲ, ನಿಮ್ಗೆ ಏನು ಅನ್ಸಕ್ಕಿಲ್ವೇನ್ರಿ? ನಿಮ್ಗೆ ಅನ್ನಿಸ್ತದೆ. ಆದ್ರೆ ಏನ್ ಮಾಡೋಣ, ಕಾಸಿರ್ಬೇಕಲ್ಲ. ಒಂದ್ಸರು ತಕ್ಕನ ಕಾಸಿರ್ಬೇಕಲ್ಲ. ಸರಿ ಆಯ್ತು, ನಾನು ಹೊಂದಿಸ್ಬಿಟ್ಟು ಕರ್ಕೊಂಡು ಬಿಡಿಸ್ಕೊಬಿಟ್ಟು ಬರ್ತೀನಿ. ಹೋಗಿ ಬಟ್ಟೆ ಬ್ಯಾಗ್ ತುಂಬ್ಕೊಂಡು ಪಟ ಅಂತ ಹೋಗಿ ಅಣ್ಣನ ಜೊತೆ ಹೋಗಿ. ಅಮ್ಮ, ಇನ್ನೊಂದು ವಾರ ಟೈಮ್ ತಗೊಂಡ್ರು ನಮಗೆ ಹೊಂದ್ಸಕ್ಕಾಗಿಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಇವಾಗ ನನ್ನ ಗಂಡ ಹೇಳೋನಲ್ಲ ಹೊಂದಿಸ್ತೀನಿ ಅಂತ ಹೇಳ್ಬಿಟ್ಟು ಹೊಂದಿಸ್ಕೊಂಡು ಹೋಗ್ಲಿ ಬಿಡಮ್ಮ. ಅವನೇನೇ ಹೊಂದಿಸ್ಕೊಂಡು ಏನಾರ ಮಾಡ್ಕೊಳ್ಳಿ. ನಾನು ನೀನು ಹೊತ್ತಾಗ ಹೆಂಗೋನು ನೋಡಿ ಹೋಗ್ಬಿಡೋಣ. ನನ್ನ ಗಂಡ ಬಂದು ಬಿಡಿಸ್ಕೊಂಡು ಹೋಯ್ತಾನೆ. 5 ಲಕ್ಷ ರೂಪಾಯಿ ತಿಂದಿರೋ ತೆಪ್ಪಿಗೆ ಅವ್ರ ಮನೆ ಕೆಲಸ ಮಾಡ್ಕೊಂಡು ಹೆಂಗೋ 3 ಹೊತ್ತು ಊಟ ಹಾಕ್ತಾರೆ. ತಿನ್ಕೊಂಡ ತೆಗೆದು ಬಿಡೋಣ ಕಣಮ್ಮ. ನನ್ನ ಗಂಡನ ಅವಾಗವಾಗ ಬಂದು ಮಾತಾಡ್ಸ್ಕೊಂಡು ಹೋಯ್ತಾನೆ, ಸರಿನಾ? ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ. ಆಯ್ತು ಬಿಡು, ಹೋಗು. ನಂದೊಂದು 2 ಜೊತೆ ಸೀರೆ, ಇನ್ನೊಂದು 2 ಜೊತೆ ಬಟ್ಟೆ ಎತ್ಕೊಂಬಿಟ್ಟು ಬಾ, ಹೋಗು ಸರ್ನ. ಹತ್ತಾಗ ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಕರ್ಮ. ಹೋಗಿ ಎತ್ಕೊಂಬಿಟ್ಟು ಬಾ, ಹೋಗು. ಬಂದು ಕಾರತ್ರಿ ಸರ್ನ. ನಾವೇನು ಬೇಕು ಅಂತ ಮೋಸ ಮಾಡಲಿಲ್ಲ. ಏನೋ ಆಗ್ಬಿಟ್ಟು ಏನೋ ಎಡವಟ್ಟಾಗೋಯ್ತು. ಎಳೆಯೋನಿಂದನೇ ಎಲ್ಲ ಆಗಿದ್ದು. ನಾವೇನು ಬೇಕು ಅಂತ ಮೋಸ ಮಾಡಿದೀವಿ ಅಂತ ನೀವು ಅನ್ಕೊಂಡ್ರೆ ಅದೆಲ್ಲ ತಪ್ಪು. ನಾವು ಬೇಕು ಅಂತ ಮೋಸ ಮಾಡಿಲ್ಲ. ನೀವು ಏನಾರ ಅನ್ಕೊಳ್ಳಿ, ನಾವು ಬೇಕು ಅಂತ ಮೋಸ ಮಾಡಿಲ್ಲ. ಸರಿ ಬಿಡಿ, ಇವಾಗ ಏನು ಬಂದು ಮನೆ ಕೆಲಸ ಮಾಡಬೇಕು ತಾನೇ? ಮಾಡ್ತೀವಿ ಬಿಡಿ, ಪಟ ಅಂತ ಮಾಡಾಕ್ತೀವಿ ಕೆಲಸವಾ. ಹೆಂಗೋ 3 ಹೊತ್ತು ಊಟ ಹಾಕ್ಬಿಟ್ರೆ ನಂಗೆ ಅಷ್ಟೇ ಏನೇ ಸಾಕು. ಹಾಕ್ತಾಳೆ ನನ್ನ ಹೆಂಡತಿ 3 ಹೊತ್ತಲ್ಲ 4 ಹೊತ್ತು ಹಾಕ್ತಾಳೆ. ಬರ್ರಿ ತೋರಿಸ್ತಾಳೆ ಅವಳೇನೇನೆ. ಅಮ್ಮ, ತಂದೆ. ಸರಿ ಸರ್ನ ಬಂದು ಗಾಡಿ ಹತ್ರಿ. ರೀ, ಸರಿ ರೀ, ಹೋಯ್ತೀವಿ. ನೀವಾದ್ರೂ ನಮ್ಮನ್ನ ಜ್ಞಾಪಿಸ್ಕೊಂಡು ಮಾತಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರ್ರಿ. ಇನ್ನು ಕೂಲಿ ಮಾಡಕ್ಕೆ ಕರ್ಕೊಂಡು ಹೋಯ್ತವ್ರು, ಅಲ್ಲೇ ಇರಬೇಕಾಯ್ತದೆ. ನನ್ನನ್ನು ಮರಿಬೇಡಿ, ಅವಾಗವಾಗ ಬಂದು ಮಾತಾಡ್ಸ್ಕೊಂಡು ಹೋಗಿ. ಸರಿ ಆಯ್ತು, ಮಾತಾಡ್ಸ್ಕೊಂಡು ಹೋಯ್ತೀನಿ. ಬಂದು ಮಾತಾಡ್ಸ್ಕೊಂಡು ಹೋಯ್ತೀನಿ. ಹೊಳಿ ಅಂದರೆ ಹೆಂಗನ ಮಾಡೋ 5 ಲಕ್ಷ ರೂಪಾಯಿನ ರೆಡಿ ಮಾಡಿಬಿಟ್ಟು ನಾನು ನಿಮ್ಮ ಹೆಂಡತಿಯ ಬಿಡಿಸ್ಕೊಂಡೋಗಿ 100 ಕಾಲ ಸುಖವಾಗಿರ್ತೀರ ನೀವು. ಅಲ್ಲಿ ಕಂಡೋರ್ ಮನೆ ಕೆಲಸ ಮಾಡಬೇಕು ಅಂತಂದ್ರೆ ಹೆಂಗಿರ್ತದೆ ಹೇಳಿ? ಕಂಡೋರ್ ಮನೆ ಕೆಲಸ ಮಾಡ್ಕೊಂಡು ಇರೋಕ್ಕಾಯ್ತದ? ನನಗಂತೂ ಸ್ಯಾನೆ ಬೇಜಾರಾಯ್ತದ್ರಿ, ನನಗಂತೂ. ಆಯ್ತತ್ತೆ, ನೀವು ಫಸ್ಟ್ ಹೋಗಿ ಅತ್ತೆ, ಬಿಡಿಸ್ಕೊಂಬಿಟ್ಟು ಬಿಡೋದು ಎಲ್ಲ ಆಮೇಕಿಂದ ನಾನು ನೋಡ್ಕೊತೀನಿ. ನೀವು ಫಸ್ಟ್ ಅಳ್ಳಿ ಪಟ ಅಂತ ಹೇಳ್ಬಿಟ್ಟು ನೀವು ಫಸ್ಟ್ ಅಳ್ಳಿ ನೀವು. ಅವ್ರು ಕಾಯ್ತಿರ್ತಾರೆ ಕಾರ ಕುಂತ್ಕೊಂಡು. ಬಿಡಿಸ್ಕೊಂಬರೋದು ಎಲ್ಲ ನನಗೆ ಬಿಟ್ಟಿದ್ದು. ನಾನು ಹೆಂಗೋ ಪ್ರಯತ್ನ ಪಡ್ತೀನಿ, ನೀವು ಹೋಗಿ. ನೋಡಿ ಅಮ್ಮ, ಹೋಗೋಣ. ಅವ್ರು ಹೇಳೋರು ತಾನೇ ಬಿಡಿಸ್ಕೊಂಬಿಟ್ಟು ಬರ್ತೀನಿ ಅಂತ. ಕಾಸು ಅಡ್ಜಸ್ಟ್ ಆದಾಗ ಬಂದು ಬಿಡಿಸ್ಕೊಂಡು ಹೋಯ್ತಾರೆ. ಒಂದು 15 ದಿನದ ಒಳಗಡೆ ಬಿಡಿಸ್ಕೊಂಡು ಹೋಗ್ತೀರಲ್ವಾ? ಖಂಡಿತ ಬಿಡಿಸ್ಕೊಂಡು ಹೋಯ್ತೀನಿ. ಅಪ್ಪ, ನನಗೂ ಊರಿಗೂ ಇವಾಗ ದೊಡ್ಡ ನೆಮ್ಮದಿನೇ ಸಿಕ್ಬಿಡ್ತು. ದರಿದ್ರ ಜನ ಏನೋ ಅಯ್ಯೋ ಅನ್ನಿಸ್ಬಿಟ್ಟವ್ರು ಎಲ್ರೂ. ಊರಾಗಿರೋರ್ನೆಲ್ಲ ಅಯ್ಯೋ ಅನ್ಸಿ ಜೀತದೊಳಗೆ ಮಾಡ್ಕೊಂಡಿದ್ರಲ್ಲ, ಕೊನೆಗೆ ಇವರೇ ಜೀತದೊಳಗೆ ಹೋಗ್ಬಿಟ್ರಲ್ಲ. ಬುಡತ್ತಾಗಿ ಒಳ್ಳೇದೇನಿ ಆಯ್ತು. ಅದಕ್ಕೆ ಹೇಳೋದು ಮಾಡಿದ್ದು ನೋ ಮಾರಾಯ ಅಂತ ಹೇಳ್ಬಿಟ್ಟು ಈಗ ಅನ್ಬೋಸ್ಲಿ ಇವರು.